ಹಾಯ್ ಹಲೋ ಡೇಸ್. ಇವತ್ತು ಬಂದ್ಬಿಟ್ಟು KBN ಬಗ್ಗೆ ಒಂದು ಇನ್ಫಾರ್ಮೇಷನ್ ವಿಡಿಯೋ. ಇದರಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಪ್ರಾಬ್ಲಮ್ ಅಂದರೆ ಆಯಿಲ್ ಬಂದ್ಬಿಟ್ಟು ಡ್ರೈನ್ ಆಗುತ್ತೆ. KBN ಇಂಜನಲ್ಲಿ ಹಾಕೋದು ಆಯಿಲೆಲ್ಲ. ಇವಾಗ ಇಂಜನ್ ಆಯಿಲ್ ಹಾಕ್ತೀವಲ್ಲ, ಆಯಿಲ್ ಬಂದ್ಬಿಟ್ಟು ಡ್ರೈನ್ ಆಗ್ತಾಯಿತ್ತು ತುಂಬ ದಿನದಲ್ಲಿಂದ. ಅದು ಏನು ಎಲ್ಲಿ ಹೋಗ್ತದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಬಂದ್ಬಿಟ್ಟು ಅದು ಮಾತ್ರ ಅಲ್ಲ, ಸೈಲೆನ್ಸ್ ಎಕ್ಸಾಸ್ಟ್ ಇದೆಯಲ್ಲ, ಸ್ಮೋಕ್ ಬಂದ್ಬಿಟ್ಟು ಹೊಗೆ ಜಾಸ್ತಿ ಆಗ್ತಾಯಿತ್ತು, ಸ್ಮೋಕ್ ಜಾಸ್ತಿ ಬರ್ತಾಯಿತ್ತು. ಹೋಗಿ ಕೇಳ್ತಾ ಇದ್ದೆ ಒಬ್ಬ ಮೆಕ್ಯಾನಿಕನ ಹತ್ರ. ಅವ್ರು ಹೇಳಿದರು, ಅಣ್ಣ ಇಂಜಿನ್ ಆಯಿಲ್ ಹಾಕಿದ್ರೆ ಡ್ರೈನ್ ಆಗ್ತಾಯಿದ್ದಾನ KBN ಅಂತ ಹೇಳಿದೆ. ಅದು ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ಒಂದು ಸೀಲ್ ಬರುತ್ತೆ. ಹೆಂಗೆ ಗೊತ್ತಾ, ಇದು ಬಂದ್ಬಿಟ್ಟು ಇಲ್ಲಿದೆಯಾ ನೋಡಿ, ಇದು ಈ ಪೊಸಿಷನಲ್ಲಿ ಬರುತ್ತೆ, ಇದರಲ್ಲಿ ಒಂದು ಸೀಲ್ ಬರುತ್ತೆ. ಈ ಸೀಲ್ ಹೋಗಿದೆ ನೋಡಿ, ಇಲ್ಲಿ ಕಾಣಿಸ್ತೀನಿ, ಇಲ್ಲಿ ಫೋಕಸ್ ಮಾಡ್ತೀನಿ. ಕಟ್ಟಾಗಿದೆ, ಇಲ್ಲಿ ಕಟ್ಟಾಗಿದೆ ನೋಡಿ. ಕಟ್ಟಾಗಿರೋದ್ರಿಂದ ಆಯಿಲು ಡ್ರೈನ್ ಆಗ್ತಾಯಿದೆ. ಅದು ಎಲ್ಲಿ ಹೋಗ್ತಾಯಿದೆ ಅಂದರೆ, ಇಲ್ಲಿರೋದು ಆಯಿಲ್ ಅಲ್ಲ, ನಾವು ಇಂಜಿನಲ್ಲಿ ಹಾಕ್ತೀವಲ್ಲ ಆಯಿಲು, ಅದೆಲ್ಲ ಈ ಕ್ರ್ಯಾಂಕ್ ಇದೆ ಒಳಗಡೆ, ಈ ಕ್ರ್ಯಾಂಕ್ ಒಳಗಡೆ ಹೋಗ್ಬಿಟ್ಟು ಈ ಎಕ್ಸಾಸ್ಟ್ ಆಚೆಗಡೆ ಸ್ಮೋಕಾಗಿ ಬರುತ್ತೆ. ತೊಂದರೆ ಆಗ್ತಾಯಿದೆ. ಅದರಲ್ಲಿಂದ ಇದಕ್ಕೊಂದು ಸೀಲ್ ಎಲ್ಲೆಲ್ಲೋ ಹುಡುಕಿ ನೋಡಿದೆ, ಎಲ್ಲಿ ಸಿಗಲಿಲ್ಲ. ನಿಮ್ಮ KBN ಆಯಿಲ್ ಡ್ರೈನ್ ಆಗ್ತಾಯಿದೆ ಅಂದರೆ ಇದೇ ಒಂದು ಪ್ರಾಬ್ಲಮ್, ಮೇನ್ ಪ್ರಾಬ್ಲಮ್ ಇದೆ. ಇದಕ್ಕೊಂದು ಈ ಸೀಲ್ ಬಂದು ಸಿಗುತ್ತೆ ನೋಡಿ, ಆಯಿಲ್ ಸೀಲ್ ಫುಲ್ ಕಿಟ್ಟು. ಇದು ಯಾವುದಂದರೆ ಇಲ್ಲಿದೆ ನೋಡಿ, ಇದೇ ಹೋಗಿರೋದು ಮೇನು. ಇವಾಗ ಇದು ಮಾತ್ರ ನಾವು ಯೂಸ್ ಮಾಡೋದು. ಇದರಲ್ಲಿ ಒರಿಜಿನಲ್ ಬಂದ್ಬಿಟ್ಟು ಸ್ವಲ್ಪ ಮೆಟಲ್ ಟೈಪ್ ಬಂದಿದೆ ನೋಡಿ, ಇದರಲ್ಲಿ ಪ್ಲಾಸ್ಟಿಕ್ ಟೈಪಲ್ಲೇ ಬಂದಿದ್ದಾರೆ. ಅದು ಮಾತ್ರ ಅಲ್ಲ, ಈ ಓರಿಂಗ್ ಇರುತ್ತೆ ನೋಡಿ, ಇದು ತೊಗೊಂಬಂದಿದ್ದೀನಿ ನೋಡಿ. ಇದೊಂದು ಕಿಟ್ಟು ತೊಗೊಂಡ್ಬಿಡಿ, ಇದನ್ನು ಸೆಟ್ ಮಾಡಬೇಕು. ಇದೆರಡು ಹಾಕ್ಬಿಟ್ರೆ ನಿಮ್ಮ KBN ಆಯಿಲ್ ಡ್ರೈನ್ ಆಗೋಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು. ಇದೇ ಮೇಯ್ನ್ ಪ್ರಾಬ್ಲಮ್ಮು. ಇದು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿದೆ, ಯಾರೂ ವೀಡಿಯೋ ಮಾಡಿ ಹಾಕಿಲ್ಲ, ಅದಕ್ಕೋಸ್ಕರ ಇದು ವೀಡಿಯೋ ಮಾಡಿ ಹಾಕಿರೋದು. ಓಕೆ, ಬಾಯ್, ಹಲೋ ಡೇಸ್.